ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹಲವರಿಗೆ ಮೋಸ. ವಂಚಕನ ಮೋಸದ ಜಾಲಕ್ಕೆ ಬಿದ್ದ ಹಲವು ಮಹಿಳೆಯರು. ಸಾಲ ಮಾಡಿ ಒಂಥರ ಸತ್ತಿದ್ರೆ ಇವನಿಂದ ಒಂದ್ಸತಿ ಸತ್ತಿದ್ದೀನಿ. ನನ್ನ ಮಗಳು ಇದು ಬೀದಿಗೆ ಬಿದ್ದು ನನ್ನ ಸಂಸಾರನೇ ಹಾಳಾಗೋಯ್ತು. ಮೊಬೈಲಲ್ಲಿ ಹಿಂಗೆ ವಿಧವೆಯರಿಗೆ ಕೆಲಸ ಸಿಗುತ್ತೆ, ಗಂಡ ಸತ್ತಿರೋರ್ಗೆ. ಹೌದು ಸರ್, ನಮ್ಮ ಮನೆಯವ್ರಿಗೂ ಕೊಡಿಸ್ತೀನಿ ಅಂತ ಹೇಳಿದ್ದ ಅವನು. ನಂತರನೇ ಇನ್ನೊಬ್ರು ಹೆಣ್ಣು ಮಕ್ಕಳು ಯಾರು ಮೋಸ ಹೋಗ್ಬೇಡ್ರಿ, ಜೀವ ಬೆದರಿಕೆ ಹಾಕಿ 2 ವರ್ಷ ನಾನು ಸತ್ತು ಬದುಕಿದ್ದೀನಿ. ನಮ್ಮ ಮನೆಗೆ ನಾನು ಇವತ್ತು ಸಾಯ್ತಾ ಇದ್ದೀನಿ. ಯಾವ ರೀತಿ ಅಂದ್ರೆ ಅಷ್ಟು ಹಿಂಸೆ. ಸಾಲ ಮಾಡಿ ಒಂಥರ ಸತ್ತಿದ್ರೆ ಇವನಿಂದ ಒಂದ್ಸತಿ ಸತ್ತಿದ್ದೀನಿ. ಇದನ್ನ ಬೀದಿಗೆ ಹೋಗ್ಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು ಅಂತ ಅವನಿಂದ ಎದ್ರಕಂತಿದ್ದೆ. ಎಲ್ಲ ಮೀರಿ ಇವತ್ತು ನಾನು ನಿಂತಿದ್ದೀನಿ ಸರ್. ನನ್ಗೆ ಅವ್ನ ಕಡೆ ನನಗೆ ನ್ಯಾಯ ಬೇಕು ಅಲ್ತೀವಿ, ಇನ್ನೇನು ಇಲ್ಲ ಸರ್. ನನಗೆ ನಂತರ ಇನ್ನೊಬ್ರು ಹೆಣ್ಣು ಮಕ್ಕಳು ಹಾಳಾಗೋಗ್ಬೇಡ್ರಿ ಸರ್. ನನ್ನ ಮಗಳು ಇದು ಬೀದಿಗೆ ಬಿದ್ದು ನನ್ನ ಸಂಸಾರನೇ ಹಾಳಾಗೋಯ್ತು ಸರ್. ಅವನಿಂದ 2 ವರ್ಷ ಸರ್. ಯಾವ ರೀತಿ ಆ ರೀತಿ ನಮಗೆ ನರ್ಕ ತೋರ್ಸೋನವನು. ಹೀಗೆ ಕಣ್ಣೀರು ಹಾಕ್ತಿರೋದು ಹಣ ಕಳೆದುಕೊಂಡ ಮಹಿಳೆ ಸೌಮ್ಯ ಕಣ್ರಿ. ಈಕೆ ಕಳೆದ 2 ವರ್ಷಗಳಿಂದ ಅತ್ತ ಸರ್ಕಾರಿ ಕೆಲಸವೂ ಇಲ್ಲ, ಕೆಲಸಕ್ಕಾಗಿ ಕಟ್ಟಿದ ಹಣವೂ ಇಲ್ಲ, ಎಲ್ಲವನ್ನ ಕಳೆದುಕೊಂಡು ಸಂಸಾರವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಅಂಗನವಾಡಿಯಲ್ಲಿ ಅರ್ಜಿ ಹಾಕಿದ್ದೀರಾ, ನಿಮಗೆ ಕೆಲಸ ಆಗೈತೆ ಗೌರ್ಮೆಂಟ್ ಇಂದ ಅಂದ್ಬಿಟ್ಟು ನಮಗೆ ಕಾಲ್ ಮಾಡ್ದ. ನಾವು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಆಮೇಲೆ ಅಡ್ರೆಸ್ ತಿಳ್ಕೊಂಡು ಮನೆಗೆ ಬಂದು ಕುತ್ಕೊಂಡು ಮಾತಾಡಿ ಕೆಲಸ ಆಗೈತೆ ನಾವು ಮಾಡ್ಕೊಡ್ತೀವಿ, 1 ರೂಪಾಯಿ ಖರ್ಚಾಗಲ್ಲ ಅಂತ ಹೇಳಿದ್ದ. ಇವತ್ತು ನೋಡಿದ್ರೆ 16 ಲಕ್ಷ ನಮ್ಮ ಹತ್ರ ದರೋಡೆ ಮಾಡೋನು. ನಮ್ಮ ಹತ್ರ 16 ಲಕ್ಷ ಇಸ್ಕೊಂಡು ಎಲ್ಲ ಪ್ರೂಫ್ ಐತೆ ಸರ್ ನನ್ನ ಹತ್ರ. ನಾನು ಯಾವ್ಯಾವ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ, ಎಷ್ಟು ಹಾಕಿದ್ದೀನಿ ಅಂತ ಫುಲ್ಲು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ ನಾನು ಸಬ್ಮಿಟ್ ಮಾಡಿದ್ದೀನಿ ಸರ್. ನನ್ನ ತರ ಮೋಸ ಯಾರಿಗೂ ಆಗ್ಬಾರ್ದು, ಸಾಕಷ್ಟು ಹಣವನ್ನ ಕಳೆದುಕೊಂಡೆ ಅಂತ ಕಣ್ಣೀರು ಇಟ್ಟಿದ್ದು ಹೀಗೆ. ನಂತರನೇ ಇನ್ನೊಬ್ರು ಹೆಣ್ಣು ಮಕ್ಕಳು ಯಾರು ಮೋಸ ಹೋಗ್ಬೇಡ್ರಿ, ಜೀವ ಬೆದರಿಕೆ ಹಾಕಿ 2 ವರ್ಷ ನಾನು ಸತ್ತು ಬದುಕಿದ್ದೀನಿ. ನಮ್ಮ ಮನೆಗೆ ನಾನು ಇವತ್ತು ಸಾಯ್ತಾ ಇದ್ದೀನಿ. ಯಾವ ರೀತಿ ಅಂದ್ರೆ ಅಷ್ಟು ಹಿಂಸೆ. ಸಾಲ ಮಾಡಿ ಒಂಥರ ಸತ್ತಿದ್ರೆ ಇವನಿಂದ ಒಂದ್ಸತಿ ಸತ್ತಿದ್ದೀನಿ. ಇದನ್ನ ಬೀದಿಗೆ ಹೋಗ್ಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು ಅಂತ ಅವನಿಂದ ಎದ್ರಕಂತಿದ್ದೆ. ಎಲ್ಲ ಮೀರಿ ಇವತ್ತು ನಾನು ನಿಂತಿದ್ದೀನಿ ಸರ್. ನನ್ಗೆ ಅವ್ನ ಕಡೆ ನನಗೆ ನ್ಯಾಯ ಬೇಕು ಅಲ್ತೀವಿ, ಇನ್ನೇನು ಇಲ್ಲ ಸರ್. ನನಗೆ ನಂತರ ಇನ್ನೊಬ್ರು ಹೆಣ್ಣು ಮಕ್ಕಳು ಹಾಳಾಗೋಗ್ಬೇಡ್ರಿ ಸರ್. ನನ್ನ ಮಗಳು ಇದು ಬೀದಿಗೆ ಬಿದ್ದು ನನ್ನ ಸಂಸಾರನೇ ಹಾಳಾಗೋಯ್ತು ಸರ್. ಅವನಿಂದ 2 ವರ್ಷ ಸರ್. ಯಾವ ರೀತಿ ಆ ರೀತಿ ನಮಗೆ ನರ್ಕ ತೋರ್ಸೋನವನು. ವೈದಿಬೈ ಹೀಗೆ ಮೋಸ ಹೋದವರು ಸೌಮ್ಯ ಮಾತ್ರವಲ್ಲ, ಈ ರೀತಿ ಸಾಕಷ್ಟು ಜನರು ಮೋಸ ಹೋಗಿದ್ದಾರೆ. ಅದರಲ್ಲಿ ಬೆಂಗಳೂರಿನ 15ಕ್ಕೂ ಹೆಚ್ಚು ಮಂದಿ ಸರ್ಕಾರಿ ಹುದ್ದೆ ಆಸೆಗೆ ಬಿದ್ದು ಮೋಸ ಹೋಗಿದ್ದಾರೆ ಕಣ್ರಿ. ಸರ್ ಸುಮಾರು ಒಂದು 15-20 ಜನಕ್ಕೆ ಆಗಿದೆ ಸರ್ ಈ ತರ ಮೋಸ. ಜಗದೀಶ್ ಎಂಬಾತನಿಂದ ಜನರಿಗೆ ಮೋಸ. ಒಬ್ಬರಿಗೆ 16 ಲಕ್ಷ, ಇನ್ನೊಬ್ಬರಿಗೆ 32 ಲಕ್ಷ ಮೋಸ. ಇಲ್ಲಿ ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 15ಕ್ಕೂ ಹೆಚ್ಚು ಮಂದಿ ಈ ಜಗದೀಶ್ ಎಂಬ ಮಹಾವಂಚಕನ ಜಾಲಕ್ಕೆ ಬಿದ್ದಿದ್ದಾರೆ. ಮೋಸದ ಜಾಲಕ್ಕೆ ಬಿದ್ದು ಪಶ್ಚಾತ್ತಾಪ ಪಡ್ತಿದ್ದಾರೆ. ಅಂಗನವಾಡಿ ಸೂಪರ್ವೈಸರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದ. ನಮ್ಗೆ ಲೋನ್ ಆಗಿಲ್ಲ ಸರಿ, ನನ್ನ ಅಕೌಂಟಲ್ಲೇ ದುಡ್ಡು ಐತೆ, ಡ್ರಾ ಮಾಡ್ಕೊಳ್ರಿ ಅಂತ ಚೆಕ್ಗಳು ಕೊಟ್ಟಿದ್ದ. ನನ್ನ ಹತ್ರ ಇದೆ, ಇಷ್ಟೆಲ್ಲ ಪ್ರೂಫ್ ಐತೆ ನನ್ನ ಹತ್ರ. ಚೆಕ್ಗಳು ಕೊಟ್ಟಿದ್ದ. ಯಾರು ಪ್ರೂಫ್ ಇಲ್ದಿರ ಚೆಕ್ಗಳು ಯಾರು ಸುಮ್ಮನೆ ಕೊಡಲ್ಲ ಸರ್. ಚೆಕ್ ಕೊಟ್ಟಿದ್ದ ನನಗೆ. ಚೆಕ್ದು ನಾನು ಚೆಕ್ ಬನ್ಸು ಮಾಡಿದ್ದೀನಿ. ನಾನು ಇಲ್ಲಿವರೆಗೂ ನಾನು ಎದ್ರುಕೊಂಡು ನಾನು ಸುಮ್ಮನೆ ಇದ್ದೆ. ಸ್ಟೇಷನ್ ಮೆಟ್ಲು ನಾನು ಹತ್ತಿರ್ಲ. ಆ ಥರ ನಮಗೆ ಜೀವ ಬೆದರಿಕೆ ಹಾಕಿದ್ದವನು. ಹೀಗೆ ಫೋಟೋದಲ್ಲಿ ಕಾಣ್ತಿರೋನೆ ಜಗದೀಶ್ ಕಣ್ರಿ. ನನಗೆ ವಿಧಾನಸೌಧದಲ್ಲಿ ಅವ್ರ ಗೊತ್ತು ಇವ್ರ ಗೊತ್ತು ಅಂತ ಹೇಳ್ತಾ ಇದ್ದ. ಅಲ್ಲದೆ ವಿಧಾನಸೌಧದ ಮುಂದೆ ಕರೆಸಿ ನಕಲಿ ಸರ್ಕಾರಿ ಸೇವಾ ಪತ್ರ ಕೊಟ್ಟು ಜನರಿಗೆ ನಂಬಿಸುತ್ತಿದ್ದ. ಎಲ್ಲರಿಗೂ ಬೇರೆ ಬೇರೆ ನಂಬರ್ ನಿಂದ ಕಾಲ್ ಮಾಡಿ ನೀವು ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳ್ತಿದ್ದ. ಆದ್ರೆ ಈ ಜಾಬ್ ನಿಮ್ಗೆ ಬೇಕಂದ್ರೆ ಅವರಿಗೆ ಇಂತಿಷ್ಟು ಹಣ ಕೊಡಬೇಕು ಅಂತ ಹಂತವಾಗಿ ಹಣವನ್ನ ಲಪಟಾಯಿಸಿ ಮೋಸ ಮಾಡಿದ್ದಾನೆ. ಹೌದು ಸರ್, ನಮ್ಮ ಮನೆಯವ್ರಿಗೂ ಕೊಡಿಸ್ತೀನಿ ಅಂತ ಹೇಳಿದ್ದ ಅವನು. ಏನ್ ಕೆಲಸ ನಿಮ್ಮ ಮನೆಯವ್ರಿಗೆ? ಅರಣ್ಯ ಇಲಾಖೆಗೆ ಡ್ರೈವರ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ದ ಅವನು. ನಿಮಗೆ ಯಾವ ತರ ಅಂದ್ರೆ ಪರಿಚಯ ಆದ? ಸ್ಟಾರ್ಟಿಂಗ್ ಅವನು ಕಾಂಟ್ಯಾಕ್ಟ್ ಯಾವ ತರ? ಫೋನ್ ಮಾಡ್ದ ಸರ್ ನಮ್ಗೆ. ಫೋನ್ ಮಾಡಿ ಹಿಂಗೆ ನೀವು ಅರ್ಜಿ ಹಾಕಿದ್ದೀರಾ, ಸೆಲೆಕ್ಟ್ ಆಗಿದ್ದೀರಾ, ಬಡವರಿಗೆ ನಾವು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಈ ತರ ಬಂದು ಮಾಡ್ದ ಸರ್ ಅವನು. ಸೌಮ್ಯ ಅನ್ನೋರಿಗೆ ಅಂಗನವಾಡಿ ಇಲಾಖೆಯಲ್ಲಿ ಕೆಲಸ, ಗಂಡನಿಗೆ ಅರಣ್ಯ ಇಲಾಖೆಯಲ್ಲಿ ಕೆಲಸದ ಆಮಿಷ.
ಈ ಖತರ್ನಾಕ್ ಜಗದೀಶ್ ಎಲ್ಲರಿಗೂ ಒಂದೊಂದು ರೀತಿಯ ಕೆಲಸದ ಆಮಿಷ ಒಡ್ಡಿದ್ದ. ಅದರಲ್ಲೂ ಸೌಮ್ಯನರು ಕೇವಲ ಕೆಲಸಕ್ಕೆ ಅರ್ಜಿ ಹಾಕಿ ಸುಮ್ಮನಾಗಿದ್ರು. ಆದ್ರೆ ಹೇಗೋ ಅವರ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಕಾಲ್ ಮಾಡಿದ್ದ. ಅಂಗನವಾಡಿ ಇಲಾಖೆಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡಬಹುದು, ಸರ್ಕಾರಿ ಕೆಲಸ ಕೈ ತುಂಬಾ ಸಂಬಳ ಬರುತ್ತೆ ಅಂತ ಹೇಳ್ಕೊಂಡಿದ್ದ. ಈತನ ಮಾತಿಗೆ ಮರಳಾಗಿ ಹಂತ ಹಂತವಾಗಿ ಹಣ ಕಳೆದುಕೊಂಡಿದ್ರು ಸೌಮ್ಯ ಕಣ್ರಿ. ಇವತ್ತು ಅವ್ನು ಫೋನ್ ಮಾಡಿದ್ರೆ ಜೀವ ಬೆದರಿಕೆ ಆಗ್ತಾವ್ ನಮ್ಗೆ. ನಾವ್ ಮನೆಗೆ ಹೋಗಕ್ ಆಗ್ತಾ ಇಲ್ಲ. ಕೊಲೆ ಮಾಡ್ತೀನಿ, ದುಡ್ಡು ಇಷ್ಟೋ ನೀವು ಕೊಟ್ಟಿಲ್ಲ, ನಿಮಗೆ ದುಡ್ಡು ಕೊಡಲ್ಲ ನಾನು. ನಿಮ್ದು ಮೊಬೈಲ್ ಬ್ಯಾಂಕ್ ಡೀಟೇಲ್ಸ್, UPI ID, ATM ಪಿನ್ ಎಲ್ಲ ಅವನ ಹತ್ರನೇ ಐತಂತೆ. ಹೌದು, ಆ ತರ ಲೋನ್ ಆಗೈತೆ ನಿಮ್ಗೆ, ಬ್ಯಾಂಕ್ ಆಫೀಸಲ್ಲಿ ಸ್ಕ್ಯಾನ್ ಮಾಡ್ಬೇಕು, ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತೈತೆ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳಿ ಇಸ್ಕೊಂಡು ಈ ತರ ಟ್ರಾನ್ಸಾಕ್ಷನ್ ಮಾಡಿ ನಮ್ಮ ಅಕೌಂಟ್ಗಳೆಲ್ಲ ಬ್ಲಾಕ್ ಮಾಡಿದ್ದಾನೆ ಸರ್. ಇನ್ನು ಸೌಮ್ಯಾಳ ಹಣದಲ್ಲಿಯೇ ಐಫೋನ್ ಬೇರೆ ಖರೀದಿ ಮಾಡಿದ್ದನಂತೆ. ಕಳೆದ 2 ವರ್ಷಗಳಿಂದ ಸೌಮ್ಯಾಳ ಕೈಗೆ ಸಿಗದೆ ಜಗದೀಶ್ ತಲೆಮರೆಸಿಕೊಂಡಿದ್ದಾನೆ. ಇನ್ನು ಸೌಮ್ಯರಂತೂ ಸಾಲ ಮಾಡಿ ಲೋನ್ ತೆಗೆದು ವಂಚಕನ ಕೈಗೆ ಹಣ ಕೊಟ್ಟಿದ್ರು ಅಂತ ಹೇಳೋದು ಹೀಗೆ. ಏನೋ ಫೋನ್ ಎಲ್ಲ ಐಫೋನ್ ಇಸ್ಕೊಂಡವನೆ ಸರ್, ಅದ್ರಲ್ಲೇ ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಐಫೋನ್ ಇಸ್ಕೊಂಡವನೆ. ಪ್ರತಿಯೊಂದು ನಮ್ಮ ಮನೆಗೆ ಒಡವೆ ಮಾರಿದ್ದೀನಿ, ಮನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಚೀಟಿ ದುಡ್ಡು ಕೊಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸರ್ ನಾವು. ಇನ್ನೊಂದ ಮಹಿಳೆ ಸರ್ಕಾರಿ ಆಸೆಗೆ ಬಿದ್ದು ಬರೋಬ್ಬರಿ 32 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಈಕೆಯ ಸಂಸಾರದಲ್ಲಿ ದೊಡ್ಡ ಬಿರುಕು ಬಿದ್ದಿದೆ. ಅತ್ತ ಆರೋಪಿಯೂ ಇಲ್ಲ, ಕಳೆದುಕೊಂಡ ಹಣವೂ ಇಲ್ಲದೆ ಸೌಮ್ಯಾಳ ಬಾಳು ಅತಂತ್ರ ಸ್ಥಿತಿಗೆ ಬಂದು ತಲುಪಿದೆ ಕಣ್ರಿ. ಇವಾಗ ಏನಾಗಬೇಕಮ್ಮ ನನಗೆ? ಇವಾಗ ನಮ್ಗೆ ಅವ್ನ ಕಡೆಯಿಂದ ನ್ಯಾಯ ಬೇಕು, ನಮ್ ಫ್ಯಾಮಿಲಿಗೆ ನಮ್ಗೆ ಸೇಫ್ಟಿ ಬೇಕು ಸರ್. ಅರೆಸ್ಟ್ ಆಗ್ಬೇಕು ಅವನು. ವಿಧಾನಸೌಧದಲ್ಲಿ ಹೌಸ್ ಕೀಪಿಂಗ್ ಜಾಬ್ ಆಸೆ 16 ಲಕ್ಷ ರೂಪಾಯಿ ಕಳೆದುಕೊಂಡ ಮಹಿಳೆ. ವಿಧಾನಸೌಧದಲ್ಲಿ ಹೌಸ್ ಕೀಪಿಂಗ್ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ ಬರೋಬ್ಬರಿ ನಾಗವೇಣಿ ಎಂಬ ಮಹಿಳೆಯಿಂದ 15 ಲಕ್ಷ ರೂಪಾಯಿ ಟೋಪಿ ಹಾಕಿದ್ದಾನೆ. ಏನ್ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು? ಅದೇ ಸರ್, ಹೌಸ್ ಕೀಪಿಂಗ್ ಕೆಲಸ ವಿಧಾನಸೌಧದಲ್ಲಿ, ಮಿನಿ ವಿಧಾನಸೌಧದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಯತ್ನಲ್ಲಿ ನಮಗೆ ಯಜಮಾನ್ರಿಲ್ಲ, ಮಕ್ಕಳಿಲ್ಲ, ನೋಡ್ಕೊಳ್ಳೋರು ಯಾರು ಇಲ್ವಲ್ಲ. ಸರಿ, ಏನೋ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಏನ್ಕನ ಆಗುತ್ತೆ, ಈ ವಯಸ್ಸಲ್ಲಿ ಸಿಗುತ್ತೆ ಅಂದ್ರಲ್ಲ ಅಂತ ನಾವು ಎಲ್ಲ ಇದು ಮಾಡ್ಕೊಂಡು ಬಳೆ ಮಾರಿದ್ದೀನಿ, ನಕ್ಲೀಸ್ ಮಾರಿದ್ದೀನಿ, ಕತ್ತಿನ ಸರ ಮಾರಿದ್ದೀನಿ, ನಮ್ಮ ಯಜಮಾನರದೊಂದು ಸರ ಮಾರಿದ್ದೀನಿ. ಇವರಿಗೆ ಕೇವಲ ಮೊಬೈಲ್ ನಲ್ಲಿ ಮಾತನಾಡುತ್ತಿದ್ದ ಆರೋಪಿ ಜಗದೀಶ್ ಒಂದಿನ ವಿಧಾನಸೌಧದ ಮುಂದೆ ಕರೆಸಿದ್ದಾನೆ. ID ಕಾರ್ಡ್ ಕೊಟ್ಟಿದ್ದಾನಂತೆ. ಅಲ್ಲದೆ 15 ಲಕ್ಷ ರೂಪಾಯಿ ಕೇಳಿದಾಗ ಅರ್ಧ ಹಣ ಕೊಟ್ಟಿದ್ರು. ಆಧಾರ್ ಕಾರ್ಡ್ ಕೊಟ್ಟು ಉಳಿದ ಹಣ ಕೊಡಿ ಅಂತ ಕೇಳಿದ್ದಂತೆ. ಆತನ ಮಾತು ನಂಬಿ ಇವರು ಉಳಿದ ಹಣವನ್ನ ಆತನಿಗೆ ಕೊಟ್ಟು ಮೋಸ ಹೋಗಿದ್ದಾರೆ. ಮೊಬೈಲಲ್ಲಿ ಹಿಂಗೆ ವಿಧವೆಯರಿಗೆ ಕೆಲಸ ಸಿಗುತ್ತೆ, ಗಂಡ ಸತ್ತಿರೋರ್ಗೆ ಅಂತೇಳಿ ಅವರೇ ಪರಿಚಯ ಮಾಡಿದ್ರು. ನಾವು ಅವ್ರ ಗೊತ್ತೇ ಇಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಏನೋ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಾ ಕೈಯಲ್ಲಿ? ಏನ್ ಕಾರ್ಡ್ ಅದು? ಕಾರ್ಡ್ ಅನ್ನೇ ನೋಡಿ ಸರ್, ಇದು ಕೆಲಸ ಕೊಡಿಸ್ತೀನಿ ಅಂತ ಇದೆ, ನಿಮ್ ಕಾರ್ಡ್ ಬಂದಿದೆ, ಇನ್ನೊಂದು 14 ಕಾರ್ಡ್ ಬರುತ್ತೆ ಅಂತೇಳಿ ಇದನ್ನ ಕೊಟ್ಟಿದ್ದಾರೆ. ಈ ಅಪ್ಲಿಕೇಶನ್ ಕಳಿಸಿದ್ದಾರೆ. ವಿಧಾನಸೌಧದಲ್ಲಿ ಕೆಲಸ ಮಾಡೋದಾಗಿ ಹೇಳಿ ಮಹಾ ವಂಚನೆ, ಎಲ್ಲರಿಂದ ಹಣ ತೆಗೆದುಕೊಂಡು ಜಗದೀಶ್ ಪರಾರಿ. ಇದೀಗ ಈ ರೀತಿ ಸಾಕಷ್ಟು ಮಹಿಳೆಯರಿಂದ ಹಣವನ್ನ ಪಡೆದುಕೊಂಡಿದ್ದಾನೆ. ಸಾಕಷ್ಟು ಜನರಿಗೆ ಮೋಸ ಮಾಡಿ ಪರಾರಿಯಾಗಿದ್ದಾನೆ. ಈತ ಎಲ್ಲರಿಗೂ ವಿಧಾನಸೌಧದಲ್ಲಿ ಕೆಲಸ ಮಾಡ್ತೀನಿ ಅಂತ ಪರಿಚಯ ಮಾಡಿಕೊಳ್ತಿದ್ದ. ಹಣ ಕೊಟ್ರೆ ನಿಮ್ಗೆ ಸರ್ಕಾರಿ ಕೆಲಸ ಫಿಕ್ಸ್ ಅಂತ ಹೇಳ್ತಿದ್ದ. ಅದೇ ರೀತಿ ಜಾಬ್ಗಳಿಗೆ ನಕಲಿ ಪತ್ರಗಳನ್ನ ಸೃಷ್ಟಿಸಿ ಎಲ್ಲರಿಗೂ ನಂಬಿಕೆ ಬರುವಂತೆ ಮಾಡ್ಬಿಡ್ತಿದ್ದ. ವಿಧಾನಸೌಧ ಹತ್ರ ಬರಕ್ ಹೇಳಿದ್ರು ನಮ್ನ, ಹೋಗಿದ್ವಿ ಅಲ್ಲಿಗೆ. ನೋಡ್ಬೇಕು ಅಂತ ಹೇಳ್ದೆ, ಫೋನಲ್ಲೇ ಮಾತಾಡ್ತಿದ್ರು, ಬರೀ ಮಕ ನೋಡಿರ್ಲಿಲ್ಲ. ಸರಿ, ವಿಧಾನಸೌಧ ಹತ್ರ ಬನ್ನಿಮ್ಮ, ನಮ್ಮ ಮಕ ತೋರಿಸ್ತೀನಿ. ಸರಿ, ವಿಧಾನಸೌಧ ಹತ್ರ ಹೋದ್ವಿ. ಅಲ್ಲಿ ಹೋದ್ಮೇಲೆ ಮಕ ನೋಡ್ಬಿಟ್ಟು ಆಮೇಲೆ ದುಡ್ಡು ಕೇಳಿದ್ರು, ಸ್ವಲ್ಪ ದುಡ್ಡು ಇಸ್ಕೊಂಡು ಮತ್ತೆ ಹೋದ್ರು. ಆಮೇಲೆ ಆಧಾರ್ ಕಾರ್ಡ್ ತಗೊಬನ್ನಿ ಅಂದ್ರು. ತಗೊಂಡು ಒಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ ಇಲ್ಲಿವರೆಗೂ? ಒಂದು 15 ಲಕ್ಷ ಆಗಿದೆ ಸರ್. ಸದ್ಯಕ್ಕೆ ಖತರ್ನಾಕ್ ವಂಚಕ ಜಗದೀಶ್ ಮಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗದಲ್ಲಿ ಸೈಬರ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿವೆ. ಈಗ ಬೆಂಗಳೂರಿನಲ್ಲಿ ಹಣ ವಂಚನೆ ಆರೋಪಗಳು ಕೇಳಿ ಬಂದಿವೆ. ಸದ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ರು, ಆತ ಮಾತ್ರ ಇದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಕಣ್ರಿ. ಹೀಗಾಗಿ ಈತನ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಮಹಾವಂಚಕ ಜಗದೀಶ್ ಮಾತ್ರ ತಲೆಮರೆಸಿಕೊಂಡಿದ್ದಾನೆ. ಅದೇ ಇವಾಗ ಮಿನಿ ವಿಧಾನಸೌಧದಲ್ಲಿ ಕೆಲಸ ಸಿಗುತ್ತೆ ಅಂತೇಳಿ ಇದನ್ನ ಕೊಟ್ಟಿದ್ದಾರೆ. ನಮ್ಗೆ ಯಾರು ಹೇಳಿದ್ರು ಇದು ಸುಳ್ಳು, ಇದು ಪ್ರೇಕಮ್ಮ, ಇದೇನೋ ಏನೋ ಇದು ಪ್ರಿಂಟ್ ಮಾಡಿಲ್ಲ ಅಂತಾನು ಹೇಳಿದ್ರು. ನಮ್ಗೆ ತಿಳುವಳಿಕೆ ಇಲ್ಲ, ಓದಿಲ್ವಲ್ಲ, ಅಷ್ಟೊಂದು ತಿಳುವಳಿಕೆ ಇಲ್ಲ. ಇಷ್ಟಂತೂ ನಿಜ. ಅತಿ ಆಸೆ ಗತಿಗೇಡು ಎನ್ನುವಂತೆ ಮೋಸ ಹೋಗುವವರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಅರ್ಥ ಮಾಡಿಕೊಳ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಬೆಂಗಳೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.